ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್. ನಾವೆಲ್ಲ ಇವತ್ತು ಯಡಿಯೂರಲ್ಲಿ ಲಕ್ಷ ದೀಪೋತ್ಸವ ಇದೆ ಅಂತ ಯಡಿಯೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ಇವತ್ತು. ಅಪ್ಪ ಅಮ್ಮ ತಂಗಿದಿರೋ ನಾನು ಎಲ್ಲ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆ ನಮ್ಮ ದೊಡ್ಡಮ್ಮ ಮತ್ತು ಅವರ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ರೋಡ್ ಹತ್ರ ನೆಡ್ಕೊಂಡು ಬಂದ್ವಿ. ಆಗಲೇ ನಮ್ಮ ದೊಡ್ಡಮ್ಮರ ಆಟೋದಲ್ಲಿ ಬಂದರು. ನಾವೆಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವರು ನಮ್ಮ ದೊಡ್ಡಮ್ಮನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ನನ್ನ ತಂಗಿ ಇವರು ನಮ್ಮ ದೊಡ್ಡಮ್ಮನ ಮಗಳು ಮಗ, ಇವರು ನಮ್ಮಪ್ಪ, ಇವರು ನಮ್ಮ ದೊಡ್ಡಪ್ಪ ಫ್ರೆಂಡ್ಸ್. ನಾವೆಲ್ಲರೂ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಹಾಗೆ ಹೋಗ್ತಾ ಹೋಗ್ತಾ ಸೆಂಟ್ರಲ್ ಒಂದು ಊರಲ್ಲಿ ಸ್ಟಾಪ್ ಹಾಕಿದ್ವಿ. ನಮ್ಮ ದೊಡ್ಡಮ್ಮನ ಮಗಳು ಅವ್ರ ಹಳೆಮಯ್ಯ ಎಲ್ಲ ಹತ್ತಿದ್ರು. ಹಾಗಾಗಿ ಗೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ, ಬೆಳಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ. ಆಟೋದಲ್ಲೂ ಸಹಿತ ಡ್ಯಾನ್ಸ್ ಆಡ್ತಾ ಇದ್ರು ಮಕ್ಕಳು. ಹಾಗೆ ಇಲ್ಲಿ ಮಾಯಸಂದ್ರದ ಹತ್ರ ಒಂದತ್ರ ಸ್ಟಾಪ್ ನಿಲ್ಸಿದ್ವಿ. ನಾವು ಕೂತ್ಕೊಂಡು ಸಾಕಾಯಿತು. ಆಟೋದಲ್ಲಿ ತುಂಬ ಇಕ್ಕಟ್ಟಾಗ್ತಿತ್ತು ಅಂತಂದ್ಬಿಟ್ಟು ಅಲ್ಲಿ ಸ್ಟಾಪ್ ಹಾಕಿ ನಿಲ್ಲಿಸ್ಕೊಂಡು ಆಮೇಲೆ ಹೊರಟ್ವಿ ಫ್ರೆಂಡ್ಸ್. ಹಾಗೆ ಅದೊಂದು ಗ್ಯಾಪಲ್ಲಿ ನಾನೊಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಅಲ್ಲಿ ಮಾಯಸಂದ್ರ ಸುತ್ತಮುತ್ತ ಹೋಗಬೇಕಾದ್ರೆ ತುಂಬ ಕೆರೆಗಳಿದ್ವು, ಕೆರೆಗಳೆಲ್ಲ ತುಂಬಿದ್ವು ಫ್ರೆಂಡ್ಸ್. ಚೆನ್ನಾಗಿತ್ತು. ಅಂತೂ ಇಂತೂ ಫೈನಲ್ ಆಗಿ ನಾವು ಯಡಿಯೂರು ರೀಚ್ ಆದ್ವಿ. ಈಗ ದೇವಸ್ಥಾನದ ಹತ್ರ ಹೋಗಬೇಕು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೀಪ ಹಚ್ಬೇಕಲ್ಲಿ. ಅಲ್ಲಿ ಜಾಗ ಪ್ಲೇಸ್ ಎಲ್ಲಿದೆ ಅಂತ ನೋಡ್ಕೊಂಡು ದೀಪ ಹಚ್ಚಿ ಬರಬೇಕು. ಫೈನಲಿ ಒಂದು ಹತ್ರ ನಮಗೆ ಪ್ಲೇಸ್ ಸಿಕ್ತು. ಹಾಗಾಗಿ ಎಲ್ಲ ದೀಪದ್ದೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಂಡು ದೀಪ ಜೊತೆಗೆ ಅಂತ ರೆಡಿ ಮಾಡ್ಕೋತಾ ಇದೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ನನ್ನ ತಂಗಿ ಇಲ್ಲಿ ಹಚ್ತಾ ಇದೀವಿ. ನಮ್ಮ ದೊಡ್ಡಮ್ಮವರು ಅಲ್ಲಿ ಪಕ್ಕದಲ್ಲಿ ನಮ್ಮಿಂದ ಆ ಕಡೆ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತು ಅಂತ ಅವ್ರು ಅಲ್ಲಿ ಹಚ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮವರು ಅವ್ರ ಫ್ಯಾಮಿಲಿ ಫುಲ್ಲು ಈ ಸೈಡ್ ಬಂದ್ರು. ಈ ಸೈಡ್ ಜಾಗ ಇತ್ತು ಅಂತಂದ್ಬಿಟ್ಟು ಇಲ್ಲಿ ದೀಪ ಹಚ್ಚಿದ್ರು. ಪ್ರತಿ ಕ್ಷಣ ಕೈ ಮುಗಿತೇವೆ ನಾವು, ಪ್ರತಿ ದಿನ ಕಾಯಿ ಹೊಡಿತೇವೆ ನಾವು, ಪ್ರತಿ ಸಲ ಹಾಕ್ತಿರ್ತೇವೆ ನಾವು ಹೊಸ ಅಪ್ಲಿಕೇಶನ್. ದೀಪ ಹಚ್ಚಿದೆಲ್ಲ ಆಯ್ತು. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಮುಂದೆ ಬಂದ್ರೆ ನೋಡಿದ್ರೆ ಇಲ್ಲೆಲ್ಲ ಫುಲ್ಲು ಖಾಲಿ ಇತ್ತು. ದೀಪ ಹಚ್ಚೋದಕ್ಕೆ ತುಂಬಾ ಜಾಗ ಇತ್ತು. ಆದ್ರೂ ನಾವು ಹಿಂದೆಗಡೆನೆ ಹಚ್ಚಿ ಬಂದ್ಬಿಟ್ವಿ. ಆದ್ರೂ ಓಕೆ, ಮುಂದೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗೋಣ. ಈಗ ದೇವಸ್ಥಾನದ ಹತ್ರ ಬಂದ್ವಿ. ದೇವ್ರದ್ದು ಪಲ್ಲಕ್ಕಿ ಇತ್ತು. ಪಲ್ಲಕ್ಕಿಗೆ ಒಂದು ನಮಸ್ಕಾರ ಹಾಕೊಂಡು ಮುಂದೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋದ್ರೆ ತುಂಬಾ ರಶ್ ಇದ್ಬಿಡದ. ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರಶಲ್ಲಿ ದೇವಸ್ಥಾನದ ಒಳಗಡೆ ಅಂತೂ ಹೋಗೋದಕ್ಕಾಗಲ್ಲ ಅನ್ನೋದಂತೂ ಗೊತ್ತಾಯ್ತು. ಹೋದ್ರು ದರ್ಶನ ಮಾಡೋದಕ್ಕಂತೂ ತುಂಬಾ ಲೇಟ್ ಆಗುತ್ತೆ ಅಂತ ಅನ್ಕೊಂಡು ನಾವೀಗ ಹೊರಟಿದ್ದೆ ಊಟದ ಕಡೆ ಹೊರಡ್ತೀವಿ. ಅಲ್ಲೂ ರಶ್ ಇದ್ಬಿಡದ. ಅಂತೂ ಇಂತೂ ಆ ರಶಲ್ಲೇನೆ ಊಟಕ್ಕೆ ಬಂದ್ಬಿಟ್ವಿ. ಫೈನಲಿ ಊಟ ಎಲ್ಲ ಮುಗಿತು. ಊಟ ಮುಗಿದು ಆಚೆ ಬಂದಿದ ತಕ್ಷಣ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಈಗ ಊರಿಗೆ ಹೊರಡೋಣ ಅಂತ ಹೊರಟಿದ್ವಿ. ಊರಿಗೆ ಹೊರಡೋಣ ಅಂತ ಹೊರಟ್ರೆ ನನ್ನ ತಂಗಿ ಮಿಸ್ ಆಗ್ಬಿಡದ. ಸರಿ ಆಯ್ತು ಅನ್ಕೊಂಡು ನನ್ನ ತಂಗಿನ ಹುಡ್ಕಿದ್ವಿ. ತಂಗಿ ಹುಡುಕೊಂಡು ಊರಿಗೆ ಹೊರಡೋಣ ಅಂತ ಹೊರಟ್ರೆ ನಮ್ಮ ಅಪ್ಪ ಮಿಸ್ ಆಗ್ಬಿಡದ. ಅಂತೂ ಇಂತೂ ನಮ್ಮ ಅಪ್ಪನ ಹುಡುಕಿದಾಯ್ತು. ಈಗ ನೋಡಿದ್ರೆ ನಮ್ಮ ದೊಡ್ಡಪ್ಪ ಮಿಸ್ ಆಗ್ಬಿಡದ. ಅಂತೂ ಇಂತೂ ಇವ್ರು 3 ಜನ ಹುಡುಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ಆಟೋ ಅಣ್ಣ ಮಿಸ್ ಆಗ್ಬಿಡದ. ಆಟೋ ಅಣ್ಣನ ಹುಡುಕೊಂಡು ಫೈನಲಿ ಊರಿಗೆ ಹೊರಟ್ವಿ. ಈಗ ನಮ್ಮ ದೀಪೋತ್ಸವ ಜರ್ನಿ ಹೀಗಿತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.